ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಜಾರಿಗೊಳ್ತಾ ಇದ್ದೀವಿ. ಸುಮಾರು ಒಂದು 15,000ರಿಂದ 20,000 ಜನ ಬೆಳಗ್ಗೆ ಹೊತ್ತಿನಲ್ಲಿ ಬರ್ತಾರೆ. ಸಂಜೆ ಹೊತ್ತು ಒಂದು 20ರಿಂದ 30,000 ಎಲ್ಲವೂ ಸೇರಿ ಒಂದು 50,000 ಜನಗಳು ಬರ್ತಾ ಇದ್ದಾರೆ. ನಾವು ಅವರಿಗೆ ದಟ್ಟಣೆ ದಾರಿಯನ್ನು ಮಾಡಿಕೊಟ್ಟು ಅವ್ರಿಗೆ ಪ್ರಸಾದವನ್ನು ಕೊಟ್ಟು ಎಲ್ಲರೂ ಸ್ವಾಮಿಯ ಪಾತ್ರರಾಗಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಸರ್ ನಾವೆಲ್ಲ ಬ್ಯಾರಿಕೇಡ್ಗಳನ್ನ ಸುಗಮವಾಗಿ ನಡೀಲಿ ಅಂತ ಧರ್ಮ ದರ್ಶನ ಇದೆ. ಅವ್ರಿಗೆ ಇಮ್ಮಿಡಿಯೇಟಾಗಿ ಹೋಗೋ ಥರ ಇರುವ ₹100 ಕ್ಯೂಗಳು ಇದೆ. ಯಾಕಂದರೆ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ನಾವು ದಟ್ಟವಾದ ಕ್ಯೂಗಳನ್ನೆಲ್ಲ ಸುಗಮವಾಗಿ ಮಾಡ್ತಾ ಇದ್ದೀವಿ. ಸರ್ ವಿಶೇಷವಾಗಿ ನಾವು ತಿರುವಣ್ಣಾಮಲೆಯಿಂದ ನಾವು ಹೂವು ತಂದು ಇಲ್ಲೇ ಎಣಿಸಿ ಕೊಟ್ಟು ಎಲ್ಲ ಮಾಡ್ತಾ ಇದ್ದೀವಿ. ಹಾಗೂ ನಾಳೆ ಬಂದು ದ್ವಾದಶಿ ಎಂದು ಅನ್ನದಾನ ಏರ್ಪಡಿಸಲಾಗಿದೆ. ಸುಮಾರು ಒಂದು 10,000ರಿಂದ 20,000 ಜನಕ್ಕೆ ನಾವು ಅನ್ನ ಬಡಿಸಿದ್ದೀವಿ. ಹಾಗೂ ಸಂಜೆ CS ಕುಮಾರ್ ಅಂತಾರಾಷ್ಟ್ರೀಯ ಪೂಜಾ ಕುಣಿತ ಡೊಳ್ಳು ಕುಣಿತ ಅವರಿಂದ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸರ್ ಎಲ್ಲ ಸುರಕ್ಷತೆ ಮಾಡ್ತಾ ಇದ್ದೀವಿ. ಯಾವುದೇ ಕಲರ್ ಆಗಲಿ ಯಾವುದೇ ಇದಾಗಲಿ ನಾವು ಆಗ್ತಾಯಿಲ್ಲ. ಎಲ್ಲ ನ್ಯಾಚುರಲ್ ಫುಡ್ ಮಾಡ್ತೀವಿ. ಬಾಳೆ ಎಲೆ ಊಟ ಹಾಕ್ತಾಯಿದ್ದೀವಿ. ಹಳೆಯ ಶೈಲಿಯ ನಾವು ಊಟವನ್ನು ಹಾಕ್ತಾಯಿದ್ದೀವಿ. ಎಲ್ಲರಿಗೂ ವೈಕುಂಠ ಏಕಾದಶಿ ಶುಭಾಶಯಗಳು. ಪ್ರತಿ ವರ್ಷದಂತೆ ನಿನ್ನೆ ಸಂಜೆ ಅಭಿಷೇಕ ನಡೀತು. ತದನಂತರ ಬೆಳಗಿನ ಜಾವ ಆರತಿ ವಿಶೇಷವಾದ ಅಲಂಕಾರ ಮುಖಾಂತರ ನಡೀತು. ಮತ್ತು ರಾತ್ರಿ 10:30 11 ಗಂಟೆ ತನಕ ನಡೀತೆ. ನಾಳೆ ಅನ್ನದಾನ ಪ್ರಸಾದ ಶಯನೋತ್ಸವ ಕಾರ್ಯಕ್ರಮ ಇರ್ತದೆ ಹಾಗೂ ಮೆರವಣಿಗೆ ಇರ್ತದೆ. ನಾವು ಸುಭದ್ರಕ್ಕೋಸ್ಕರ ನಮಗೆ ಟ್ರಾಫಿಕ್ ಅವರು, ಪ್ರೈವೇಟ್ ಸೆಕ್ಯೂರಿಟಿಯವರು, ಲಾ ಆ್ಯಂಡ್ ಆರ್ಡ್ರರು ಮತ್ತು ನಮ್ಮ ಸಂಘದ ಕಾರ್ಯಕರ್ತರು ಎಲ್ಲರೂ ಸೇರಿ ಒಗ್ಗೂಡಿ ಈ ಕಾರ್ಯಕ್ರಮ ಇದೇ ಥರ ವಿಶೇಷ ಏನಂದರೆ ಹೂವಿನ ಅಲಂಕಾರ ಮತ್ತು ಡೊಳ್ಳು ಕುಣಿತದಲ್ಲಿ ವಿಶೇಷವಾದ ಡೊಳ್ಳು ಕುಣಿತ ಇರ್ತದೆ ಮತ್ತು ಪಲ್ಲಕ್ಕಿ ಉತ್ಸವ ಇರ್ತದೆ. ಅದೇ ವಿಶೇಷ. ಥ್ಯಾಂಕ್ ಯು.